ದೂರದಲ್ಲೆಲ್ಲೋ ಬಡಿದ ಗಂಟೆಯ ನಿನಾದ ಅವನಿಗೆ ಸ್ಪಷ್ಟವಾಗಿ ಕೇಳಿಸಿತು. 1, 2, 3 ಎಂದು ಮನಸ್ಸು ಎಣಿಸಿತು. ಈಗ 3 ಗಂಟೆಯ ಸಮಯ. ಎಲ್ಲರೂ ಸಿಹಿ ನಿದ್ರೆಯಲ್ಲಿ ಲೋಕವನ್ನೇ ಮರೆತು ನಿದ್ರಿಸುವ ಕಾಲ. ಆದರೆ ಅವನು ಮಾತ್ರ ಕತ್ತಲಿನಲ್ಲಿಯೂ ಪಿಳಿ ಪಿಳಿ ಕಣ್ಣು ಬಿಟ್ಟು ಮಲಗಿದ್ದಾನೆ. ಕಣ್ಣು ಚುಚ್ಚಿದರೂ ನಿದ್ರೆ ಬರುವುದಿಲ್ಲವೆಂದು ಮುಸ್ಕರ ಹೂಡಿದೆ. ನಿದ್ರೆ ಬರದಿದ್ದರೆ ಹೊತ್ತು ಕಳೆಯೋದು ದುಸ್ತರ. ಕ್ಷಣ ಯುಗವಾಗುತ್ತದೆ. ಮಗ್ಗುಲಿಗೆ ಹೊರಳಿದಾಗ ನಿರ್ಯೋಚನೆಯಿಂದ ಮೈಚೆಲ್ಲಿ ಸುಖವಾಗಿ ನಿದ್ರಿಸುತ್ತಿದ್ದ ಕಸ್ತೂರಿಯನ್ನು ನೋಡಿ ಅಸೂಯೆಯಾಯಿತು. ತಾನು ಮಾತ್ರ ಹೀಗೆ ಒದ್ದಾಡುತ್ತಿದ್ದೇನೆ, ಇವಳು ಆರಾಮವಾಗಿ ಮಲಗಿದ್ದಾಳೆ ಎಂದು ಗುಣಗಿಕೊಂಡ. ಮನಸ್ಸಿನ ಮೂಲೆಯೊಂದು ಅದು ನಿನ್ನ ಕರ್ಮ, ಅನುಭವಿಸು ಎಂದಿತು. ಇಲ್ಲ, ಇನ್ನು ತಡೆಯಲಾರೆ. ಇವಳಿಗೆ ಹೇಳಿ ಮನಸ್ಸು ಹಗುರ ಮಾಡಿಕೊಳ್ಳಬೇಕು. ಕಷ್ಟವೋ ಸುಖವೋ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎಂದುಕೊಂಡ ಮನಸ್ಸು ಮನೆಯ ಹೊಸ್ತಿಲು ದಾಟಿತು. ಕಡೆದಿಟ್ಟ ಶಿಲ್ಪದಂತಹ ಮೇನಕ ಕಣ್ಮುಂದೆ ನರ್ತಿಸಿದಳು. ಮೇನಕಾಳ ನೆನಪಿನಿಂದ ಚಳಿಯಲ್ಲಿ ಮೈ ಬೆಚ್ಚಗಾಯಿತು. ಅವಳ ಮಾತು ಇಂಪೆನಿಸಿದರೆ ನಗು ಮನಸ್ಸಿಗೆ ತಂಪೆನಿಸಿತು. ಮೇನು, ನೀನು ಈಗ ನನ್ನ ಪಕ್ಕದಲ್ಲಿ ಇದ್ದಿದ್ದರೆ, ಓ ಆ ಸವಿ ನೆನಪೆ ಎಷ್ಟು ಚೆಂದ. ನಿನ್ನ ಮೈ ಮೂಳೆ ಪುಡಿಯಾಗುತ್ತಿದ್ದುದಂತೂ ಗ್ಯಾರಂಟಿ. ಯಾವಾಗ ನಿನ್ನ ನೋಡುತ್ತೀನಿ ಮೇನು ಎಂದು ಹಲುಬಿದ. ಅವಳ ಸವಿ ನೆನಪಿನ ಸಿಹಿ ಮನಸ್ಸು ಮುತ್ತಿದಾಗ ಆ ಮೆಲುಕು ನಿದ್ರೆ ತರಲು ನಾಂದಿಯಾಯಿತು. ಬೆಳಗಿನ ಜಾವದಲ್ಲಿ ಗಾಢ ನಿದ್ರೆ ಆವರಿಸಿದಾಗ ಕಸ್ತೂರಿಗೆ ಎಚ್ಚರವಾಯಿತು. ಪಾಪ ಗಂಡ ಇನ್ನೂ ಸ್ವಲ್ಪ ಹೊತ್ತು ಮಲಗಿರಲಿ ಎಂದುಕೊಂಡು ಕಾಲಿನ ಬಳಿ ಇದ್ದ ರಗ್ಗನ್ನು ಕೊರಳವರೆಗೂ ಒದಿಸಿದಳು. ಗಾಢ ನಿದ್ರೆಯಲ್ಲಿಯೂ ಮೇನಕಾಳ ಸವಿ ನೆನಪಿನಲ್ಲಿ ಹತ್ತಿರದಲ್ಲಿದ್ದ ಕಸ್ತೂರಿಯನ್ನೆಬ್ಬರ ಸೆಳೆದ. ಕಸ್ತೂರಿ ಲಜ್ಜೆಯಿಂದ ಇದೇನು ಬಿಡಿ, ಆಗಲೇ ಬೆಳಗಾಗಿದೆ ಎಂದು ಕೊಸರಿ ಅವನ ಹಣೆಗೆ ಮೃದುವಾಗಿ ಚುಂಬಿಸಿ ಹೊರ ನಡೆದಳು. ಅವನು ಮತ್ತೆ ನಿದ್ರೆಯೊಳಕ್ಕೆ ಇಳಿದ. ಎಚ್ಚರವಾದಾಗ 8 ಗಂಟೆಯಾಗಿತ್ತು. ಅವನು ಎದ್ದು ಬಾತ್ರೂಮಿನತ್ತ ನಡೆದ. ಸುಳಿವು ತಿಳಿದ ಕಸ್ತೂರಿ ಬಿಸಿ ಬಿಸಿ ಕಾಫಿ ತಂದಳು. ಅವನಿಗೆ ಕಾಫಿ ಕೊಟ್ಟು ಮುಗುಳ್ನಗುತ್ತಾ ನಿಂತಾಗ ಅವಳನ್ನೇ ದಿಟ್ಟಿಸಿದ. ದಂತವರ್ಣದ ಮೊಗದಲ್ಲಿ ತಿಳಿನಗೆ, ತಂಪೆರಚುವ ನೋಟ. ಆಗ ತಾನೇ ಮಿಂದು ಕೂದಲಿನ ತುದಿಗೊಂದು ಪುಟ್ಟ ಗಂಟು ಹಾಕಿದ್ದಳು. ಹೊರೆಗೂದಲ ಹಿನ್ನೆಲೆಯಲ್ಲಿ ಚಿನ್ನದ ಜುಮುಕಿಗಳು ಪಳಪಳನೆ ಹೊಳೆದು ಅವಳ ಮೊಗಕ್ಕೊಂದು ವಿಶೇಷ ಶೋಭೆ ನೀಡಿದ್ದವು. ಕಸ್ತೂರಿ ಸುಂದರಿ ಎಂದು ಸಾರಿದವು ಅವನ ಕಂಗಳು. ಡಾರ್ಲಿಂಗ್, ಅವನು ಇವಳ ಸೊಂಟ ಬಳಸಿ ನೋಡಿದಾಗ ಕಸ್ತೂರಿ ಅವನ ಹೊರಗೂದಲನ್ನು ಹಿಂದಕ್ಕೆ ತಳ್ಳಿ, ನಿಮಗೆ 40 ಬಂತು. ಈ ವಯಸ್ಸಿನಲ್ಲಿ ಯೌವನ ಪುನಃ ಬರುತ್ತಿದೆ ಎಂದಳು ಮುಗುಳ್ನಕ್ಕು. ಅವಳ ಮಾತಿನಿಂದ ಕ್ಷಣ ನಿಚಲಿತನಾದ. ಹೌದು, ತನ್ನಲ್ಲಿ ಯೌವನದ ಚಿಗುರು, ಹೊಸ ಬಯಕೆಗಳ ಉದಯ. ಕಸ್ತೂರಿ ಬಳಸಿ ಹಳಬಳಲಾದ ವ್ಯಕ್ತಿ ಎಂಬ ಕಾರಣವಲ್ಲ, ಕೈ ಹಿಡಿದವಳ ಅಗತ್ಯ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಇದೆ. ಅವಳ ಅನಿವಾರ್ಯತೆಯ ಬಗ್ಗೆ 2 ನುಡಿ ಇಲ್ಲ. ಆದರೂ ಮನಸ್ಸು ಜಾರಲು ಕಾರಣ, ಚಪಲ ತರುವ ತಾರುಣ್ಯ ಉಕ್ಕಿ ಹರಿಯುತ್ತಿಲ್ಲ. ಪ್ರೌಢ ವಯಸ್ಸಿನ ಅಪಕ್ವ ಭಾವನೆಗಳೇ ಅಥವಾ ಚಪಲವೇ? ಮನೆಯಲ್ಲಿನ ಹಸಿವು ಹೊರಗಿನ ಊಟಕ್ಕೆ ನಾಂದಿ ಎನ್ನುತ್ತಾರೆ. ಆದರೆ ಎಂದೂ ಕಸ್ತೂರಿ ಉಪವಾಸ ಮಾಡಿಸಿಲ್ಲ. ಬೇಕೆಂದಾಗ ಬಯಸಿ ಕರೆಯುವುದರಲ್ಲಿಯೇ ತೋಳ ಸೆರೆಯಾಗಿರುತ್ತಾಳೆ. ತನುವಿನ ಕಾಮನೆಗಳಿಗೆ ಸ್ಪಂದಿಸಿ ಸುಖದ ಪರಾಕಾಷ್ಠತೆಯನ್ನೇ ತೋರಿದ್ದಾಳೆ. 6 ಗುಣವುಳ್ಳ ಕುಲಧರ್ಮ ಪತ್ನಿ ಎಂಬುದರ ಪ್ರತೀಕ ಕಸ್ತೂರಿ. ಆದರೂ ಹುಚ್ಚು ಮನಸ್ಸು ಮೇನಕಾಳ ಅಂಗಾಲನ್ನು ಕಂಡರೂ ಜೊಲ್ಲು ಸುರಿಸುತ್ತದೆ. ಹಿಂದಿನ ದಿನ ಎತ್ತರದ ಮೆಟ್ಟಿಲೊಂದನ್ನು ಅವಳು ಹತ್ತಿದಾಗ ಅವಳ ಸೀರೆಯ ನೆರಿಗೆಗಳು ಕೊಂಚ ಸರಿದ ಆ ಕ್ಷಣದಲ್ಲಿಯೇ ಕಣ್ಣಿಗೆ ಹಬ್ಬ ಮಾಡಿಕೊಂಡಿದ್ದ. ನಿಜ ಹೇಳಬೇಕೆಂದರೆ ಕಸ್ತೂರಿ ಅವಳಿಗಿಂತ 100 ಪಟ್ಟು ಸುಂದರಿ. ಆದರೂ ಗಂಡಸಿನ ಮಾಮೂಲಿ ಕ್ರಿಯೆ ಇದು. ಎಷ್ಟೋ ಮಂದಿ ಜನ ನಿಬಿಡ ರಸ್ತೆಯಲ್ಲಿ ಸ್ಕೂಟರ್ ಓಡಿಸುವಾಗಲೂ ರಸ್ತೆಯ ಬದಿಯ ಹೆಣ್ಣಿನ ಬಗೆಗೆ ಕಣ್ಣು ಹಾಯಿಸುತ್ತಾರೆ. ತಮ್ಮ ಪ್ರಾಣದ ಆಸೆಗಿಂತ ಕಾಮದ ಬಯಕೆ ಮೇಲುಗೈ ಎಂಬುದು ಇಲ್ಲಿ ನಿರ್ವಿವಾದ. ತಾನೇನು ಅದಕ್ಕೆ ಹೊರತಲ್ಲ. ಏನು ಯೋಚನೆ ಮಾಡುತ್ತಾ ಇದ್ದೀರಾ? ಸ್ನಾನ ಮುಗಿಸಿ ಬನ್ನಿ.
ಇಡ್ಲಿ ಚಟ್ನಿ ಮಾಡುತ್ತಿದ್ದೇನೆ ಎಂದಳು. ಕಸ್ತೂರಿಗೆ ಎಲ್ಲ ವಿಷಯ ಹೇಳಿ ಬಿಡಬೇಕೆಂದುಕೊಂಡ. ಆದರೆ ಅವಳ ಗಂಭೀರ ಮುಖಮುದ್ರೆ ಕಂಡು ಜೀವ ನಡುಗಿತು. ಅವಳ ಪ್ರೀತಿಯ ಎತ್ತರ ಮೇರು ಪರ್ವತದಷ್ಟು ಎಂಬುದು ವೇದ್ಯ. ಆ ಮೇರು ಪರ್ವತಕ್ಕೆ ಘಾಸಿಯಾದರೆ ಪರ್ವತ ಚಿತ್ರವಾಗುವುದು ಖಚಿತ. ಅದನ್ನು ಎದುರಿಸುವ ಶಕ್ತಿ ಅವನಿಗಿಲ್ಲ. ಏನು ಯೋಚನೆ ಮಾಡುತ್ತಾ ಇದ್ದೀರಾ? ಕಸ್ತೂರಿ ಮೌನ ಮುರಿದಳು. ನಾನು ನಿನ್ನ ಹತ್ತಿರ ಒಂದು ವಿಚಾರ ಹೇಳಬೇಕು ಅಂತಿದ್ದೀನಿ, ಆದರೆ ಹೇಳಲಾರದೆ ಚಡಪಡಿಸುತ್ತಿದ್ದೇನೆ. ಮೆಲ್ಲನೆ ಪೀಠಿಕೆ. ನನ್ನ ಹತ್ತಿರ ಪೀಠಿಕೆನಾ? ನಿಮ್ಮ ಯಾವ ಮಾತಿಗೆ ವಿರುದ್ಧ ಹೇಳಿದ್ದೇನೆ ಹೇಳಿ? ನೀವೆಂದರೆ ನನಗೆ ಉಸಿರು. ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆಂದು ನಿಮಗೆ ಗೊತ್ತು. ಭಾವುಕಳಾಗಿ ನುಡಿದಳು. ಹೌದು, ನಿನ್ನ ಈ ಪ್ರೀತಿಯ ಮಹಾಪೂರವೇ ನನಗೆ ವಿಷಯ ಹೇಳಲು ಹಿಂಜರಿಯುವಂತೆ ಮಾಡಿದ್ದು. ಎಲ್ಲ ಹೆಂಗಸರ ಹಾಗಲ್ಲ ನೀನು ಕಸ್ತೂರಿ. ಗಂಡನೆಂದರೆ ದೇವರು ಎಂದು ಪೂಜಿಸುವುದಕ್ಕಿಂತ ಅವನ ಒಡನಾಡಿಯಾಗಿ, ಸ್ನೇಹಿತೆಯಾಗಿ ಸುಖ ದುಃಖ ಹಂಚಿಕೊಂಡವಳು ಎಂದುಕೊಂಡ. ಕಸ್ತೂರಿ ಆ ವಿಚಾರ ಸಂಜೆ ನಿಧಾನವಾಗಿ ಹೇಳುತ್ತೇನೆ ಎಂದ. ಗಂಡನ ಚಡಪಡಿಕೆ ಕಂಡು ಅವಳಿಗೆ ನಗು ಬಂದಿತು. ಅಷ್ಟರಲ್ಲಿ ಮಗ ಹತ್ತಿರ ಬಂದು ಮಮ್ಮಿ ಎಂಬುದರಿಂದ ಅವನೆಡೆಗೆ ಗಮನ ಕೊಟ್ಟಳು. ರಾಜೇಂದ್ರನಿಗೆ ಆಫೀಸಿಗೆ ಬಂದರೂ ನೆಮ್ಮದಿ ದೂರವಾಗಿತ್ತು. ಹಲೋ ರಾಜು, ಏಕೆ ಒಂದು ತರಹ ಇದ್ದೀರಿ? ಮೇನಕಾಳ ಧ್ವನಿಗೆ ನಗೆಯರಳಿತು ತುಟಿಗಳಲ್ಲಿ. ಈ ಹೆಣ್ಣು ತನ್ನ ಬಾಳಿನಲ್ಲೇಕೆ ಸುಳಿದಳು ಎನಿಸಿತು. ರಾಜು, ಯಾವ ವಿಚಾರಕ್ಕೂ ನೀವು ಯೋಚಿಸಬೇಡಿ. ನನ್ನ ಕೈಯಲ್ಲಿ ನೋಡಲು ಸಾಧ್ಯವಿಲ್ಲ. ನಿಮಗಾಗಿ ನಾನು ಏನು ಮಾಡಲು ಸಿದ್ಧ. ನಿಮಗೇನಾಗಿದೆ ಹೇಳಿ? ಸಂತೈಸುವ ನಲ್ಲೆಯ ನುಡಿ. ಮೇನಕಾಳ ಒಲವಿನ ಮಾತು ಮುದ ನೀಡಿತು. ದೇವರು ತನಗಾಗಿ ಕರೆತಂದ ಹೆಣ್ಣು ಜೀವ. ಇದಕ್ಕೆ ತಾನು ಸುಖ ಕೊಡದೆ ಹೇಗಿರಬಲ್ಲೆ? ಆತ್ಮ ಪ್ರಶ್ನಿಸಿತು. ಕಸ್ತೂರಿ ಎದುರು ಕುಬ್ಬನಾಗಿ ಮೇನಕಾಳ ವಿಚಾರ ಹೇಳಲಾಗದೆ ತೊಳಲಾಡುವ ರಾಜೇಂದ್ರ ಮೇನಕಾಳ ಎದುರು ಕಸ್ತೂರಿಯನ್ನು ಮರೆತು ಬಿಡುತ್ತಿದ್ದ. ಸಂಜೆ ಪಾರ್ಕಿನಲ್ಲಿ ಅವನಿಗಂಟಿ ಕುಳಿತ ಮೇನಕ, ನೋಡಿ, ನಿಮ್ಮಿಬ್ಬರ ಬಾಳಿನಲ್ಲಿ ಬಲವಂತ ಪ್ರವೇಶ ನನಗೆ ಬೇಡ. ಆಕೆ ಒಪ್ಪದಿದ್ದರೆ ನಾವು ದೂರವಾಗಿ ಬಿಡೋಣ. ದೂರವಾಗಿ ಬಿಡುತ್ತೇನೆ ಎಂದಳು. ಆದರೆ ನಾನು ನಿನ್ನಿಂದ ದೂರವಿರಲಾರೆ ಮೇನು. ಹೋಗಲಿ ಬಿಡಿ, ಹೀಗೆ ಇರೋಣ. ಸಮಸ್ಯೆಗೆ ಪರಿಹಾರ ಇದಲ್ಲ ಎನಿಸಿದರೂ ಆ ಕ್ಷಣಕ್ಕೆ ಅವಳ ಮೃದುಮಯನ ಸ್ಪರ್ಶ ಸುಖ ಜಗವನ್ನೇ ಮರೆಸಿತು. ಮಬ್ಬುಗತ್ತಲು ಮುಸುಕಿದಾಗ ಜವಾಬ್ದಾರಿಯನ್ನು ಮೇನಕಾಳೆ ಜ್ಞಾಪಿಸಬೇಕಾಯಿತು. ಮೇನು, ನೀನು 10 ವರ್ಷದ ಮೊದಲೇ ನನಗೆ ಪರಿಚಯವಾಗಬಾರದಿತ್ತೆ? ಅವನ ಮಾತಿಗೆ ಮೇನಕ ಕಿಲಕಿಲನೆ ನಕ್ಕಳು. ಅವನ ಮೈ ಜುಮ್ಮೆಂದಿತು. ಹೊತ್ತು ಮೀರಿ ಮನೆಗೆ ಬಂದಾಗ ಗೇಟಿನ ಬಳಿ ನಿಂತಿದ್ದ ಕಸ್ತೂರಿಯ ಮುಂದೆ ಅಪರಾಧಿಯಾದ. ಫೋನಾದರೂ ಮಾಡಬಾರದಿತ್ತೆ? ನನಗೆಷ್ಟು ಭಯವಾಯಿತು ಗೊತ್ತಾ? ಆಫೀಸಿನ ವೇಳೆಯ ನಂತರ 5 ನಿಮಿಷವೂ ನಿಮ್ಮಿಂದ ದೂರವಾಗಿರಲು ನನಗಿಷ್ಟವಿಲ್ಲ. ನನಗೆ ಒಂದು ರೀತಿಯ ಫೀಲಿಂಗ್ ಎನ್ನುತ್ತಾ ಅತ್ತೆ ಬಿಟ್ಟಳು. ಕಸ್ತೂರಿ ಎನ್ನುತ್ತಾ ಅವಳನ್ನು ಬಿಗಿದಪ್ಪಿ ಸಂತೈಸಿದಾಗ ಅವಳ ಪ್ರೀತಿಯ ಆಳ ಕಂಡು ತಾನು ತಪ್ಪು ಮಾಡಿದೆ ಎನಿಸಿತು. ಆ ರಾತ್ರಿ ಊಟವಾದ ನಂತರ ಕಸ್ತೂರಿ ಬೆಡ್ರೂಮ್ನಲ್ಲಿ ಮಾದಕನಗೆ ಬೀರಿ ಅವನ ಬಳಿ ಬಂದಳು. ಮೊದಲಾಗಿದ್ದರೆ ಅವನು ಪ್ರಚೋದಿತನಾಗಿ ಅವಳನ್ನು ಎಳೆದುಕೊಂಡು ಕರಗಿ ಹೋಗುತ್ತಿದ್ದ. ಆದರಿಂದು ನಿರ್ಧಾರ ಮಾಡಿದ್ದಾನೆ. ಮುತ್ತಿನ ಮೋಹಕ ಸ್ವರ. ಬೆಳಿಗ್ಗೆ ನಾನೊಂದು ವಿಚಾರ ಹೇಳಿದೆ. ಹೇಳಿ. ನನಗೂ ಕೇಳುವುದೇ ಮರೆತು ಹೋಗಿತ್ತು. ಸರಿಯಾಗಿ ಕುಳಿತಳು. ಡಾರ್ಲಿಂಗ್, ನೀನು ನನ್ನನ್ನು ತುಂಬ ಪ್ರೀತಿಸುತ್ತೀಯಾ ಅಲ್ಲವಾ? ನನಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಅಲ್ಲವಾ? ಹೌದು, ನಿಮಗಾಗಿ ನನ್ನ ಪ್ರಾಣ ಕೊಡಲು ನಾನು ಸಿದ್ಧ. ಹಿಂದೆ ಮುಂದೆ ತಿಳಿಯದೆ ನುಡಿದಳು. ನಿನ್ನ ಪ್ರಾಣ ಬೇಡ ನನಗೆ. ಬೇಡ ಚಿನ್ನ, ನೀನು ಚೆನ್ನಾಗಿರಬೇಕು. ಅಂತೆ ನಿನ್ನ ಕೈ ಹಿಡಿದ ಗಂಡನ ಸುಖ ಮುಖ್ಯ ತಾನೇ? ನಾನು ಸುಖವಾಗಿ ಇರಬೇಕಾದರೆ ನನ್ನ ಮನಸ್ಸಿನಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ಮೇನಕಾ ಅಂತ. ನಾನು ಅವಳನ್ನು ನಿನ್ನ ತಂಗಿಯಾಗಿ ಕರೆತರಲು ನೀನು ಒಪ್ಪಬೇಕು. ಪರ್ವತ ಸಿಡಿದ ಅನುಭವ. ಕಸ್ತೂರಿ ರೋಷದಿಂದ ನಡುಗಿದಳು. ಅವಳ ಪ್ರೀತಿಯ ಕೋಟೆಗೆ ಬೆಂಕಿ ಇಟ್ಟ ಅನುಭವ. ಹಂಪೆಯ ವಿಗ್ರಹವಾದಳು ಕಸ್ತೂರಿ. ಕಸ್ತೂರಿ ಹಿಡಿದು ಅಲುಗಿಸಿದ. ಕಣ್ಣಾಲಿಗಳು ತುಂಬಿ ಧ್ವನಿ ಒತ್ತಿ ಹೋಗಿ ಬಿಳುಚಿ ಹೋಗಿದ್ದಳು. ಪ್ರೀತಿಯ ಹಂಚಿಕೆ ಹೇಗೆ ಸಾಧ್ಯ? ತನ್ನೊಂದಿಗೆ ಜಗಳವಾಡಬಹುದು, ಅತ್ತು ಕೂಗಾಡಬಹುದು ಎಂದು ಭಾವಿಸಿದ್ದ ಅವನಿಗೆ ಅವಳ ವರ್ತನೆಯಿಂದ ಭಯವಾಯಿತು. ಹಾಗೆಲ್ಲ ಮಾಡದಿದ್ದರೆ ಹೇಗೆ ಸಮಾಧಾನಿಸಬೇಕು ಎಂದು ಲೆಕ್ಕ ಹಾಕಿದ್ದ.
ಅವಳ ತಟಸ್ಥ ಮನೋಭಾವದಿಂದ ಹೆದರಿದ ಕಸ್ತೂರಿ, ನಿನಗೆ ಬೇಜಾರಾಯಿತೇನೋ? ನಾನೇನು ಮಾಡಲಿ ಹೇಳು? ನಿನ್ನಷ್ಟೇ ಪ್ರಭಾವ ಅವಳು ನನ್ನ ಮೇಲೆ ಬೀರಿದ್ದಾಳೆ. ಅವಳಿಲ್ಲದೆ ನಾನಿರಲಾರೆ ಎನ್ನುವುದಕ್ಕಿಂತ ಅವಳಿದ್ದರೆ ನಾನು ಹೆಚ್ಚು ಸುಖವಾಗಿರಬಲ್ಲೆ. ಅವಳು ತುಂಬ ಒಳ್ಳೆಯ ಹುಡುಗಿ. ನಿನ್ನ ಒಪ್ಪಿಗೆ ಇಲ್ಲದೆ ಈ ಮನೆ ಪ್ರವೇಶಿಸುವುದಿಲ್ಲ. ಅವನ ಮಾತು ಕೇಳಿ ಕಸ್ತೂರಿ ವಿಷಾದದಿಂದ ಮಕ್ಕಳು. ಅವಳ ನಂಬಿಕೆ ವಿಶ್ವಾಸಗಳೆಲ್ಲ ಬುಡ ಸಮೇತ ಉರುಳಿತ್ತು. ಪ್ರೇಮದ ಉತ್ತುಂಗವನ್ನೇ ಅವನಲ್ಲಿ ಕಂಡಿದ್ದೇನೆಂದುಕೊಂಡದ್ದು ಭ್ರಮೆಯೇ, ಅಥವಾ ತನ್ನ ಒಲುಮೆಯ ಧಾರೆಯಲ್ಲಿ ಅಪಚಾರವಾಯಿತೇ? ಯಾವ ನ್ಯೂನತೆಗಾಗಿ ಅವಳಲ್ಲಿ ಪರಿಹಾರ ಕಂಡರೋ ಇವರು? ಕಾಯ ವಾಚ ಮನಸ ಪ್ರೀತಿಸಿದವಳಿಗೆ ಇದೇ ಬಳುವಳಿಯೇ? ಮನಸ್ಸಿನ ತುಂಬ ಕೋಲಾಹಲ. ಕಸ್ತೂರಿ, ಏನಾದರೂ ಹೇಳು. ನನ್ನ ಮನೆ ಪ್ರವೇಶಿಸಲು ಅನುಮತಿ ಬೇಕು ನಿಜ. ಆದರೆ ನನ್ನ ಅನುಮತಿ ಪಡೆದು ನಿಮ್ಮ ಮನಸ್ಸು ಪ್ರವೇಶಿಸಿಲ್ಲವಲ್ಲ? ಏನೋ ತಪ್ಪಾಗಿ ಹೋಯಿತು ಕಸ್ತೂರಿ. ಎಲ್ಲ ಋಣಾನುಬಂಧ. ಈಗ ನಾನೇನು ಹೇಳಿದೆ? ಒಂದು ಮಾತು ಈಗ ಹೇಳುತ್ತೇನೆ. ನನಗೆ ಯೋಚಿಸಲು 2 ದಿನ ಸಮಯ ಕೊಡಿ. ಹೀಗೆ ದಿಢೀರನೆ ಹೇಳಿದರೆ ನಾನು ಹೇಗೆ ನಿರ್ಧಾರ ಹೇಳಲು ಸಾಧ್ಯ? ಈ ಘಟನೆಯನ್ನು ಜೀರ್ಣಿಸಿಕೊಂಡು ಅನಂತರ ತೀರ್ಮಾನ ಹೇಳುತ್ತೇನೆ. ಅವನು ಒಪ್ಪಿದ. ಕಷ್ಟ ಸುಖಗಳಿಗೆ ಮಿಡಿದು ನೋವು ನಲಿವಿನಲ್ಲಿ ಭಾಗಿಯಾಗಿ ಸದಾ ಪ್ರೇಮದ ಮಳೆಯನ್ನೇ ಸುರಿಸುತ್ತಿದ್ದ ಕಸ್ತೂರಿ ಒಮ್ಮೆಲೆ ಅಪರಿಚಿತಳಂತೆ ಕಂಡಳು. ಯಾವ ವಿಚಾರ ಮಾತನಾಡಲು ಹಿಂಜರಿತ. ಸದಾ ನಗು ತಮಾಷೆಗಳಲ್ಲಿ ಜೀವಂತವಾಗಿರುತ್ತಿದ್ದ ಅವಳು ಈಗ ಒಮ್ಮೆಲೆ ಮೌನವಾದಳು. ಆ ಬಗ್ಗೆ ಕೇಳಲು ಅವನಿಗೂ ಭಯ. ತಾನು ಮಾಡಿರುವುದು ತಪ್ಪು. ಹೇಗೆ ಮಾತನಾಡಿದರೆ ಏನೋ ಎಂಬ ಆತಂಕ. ಮತ್ತೊಂದು ರೂಮು ಸೇರಿದ ಕಸ್ತೂರಿ ಆ ರಾತ್ರಿಯೆಲ್ಲ ಹೊರಗೆ ಬರಲೇ ಇಲ್ಲ. ಬೆಳಿಗ್ಗೆ ಎಂದಿನಂತೆ ತಿಂಡಿ ಅಡುಗೆಗಳನ್ನು ಮಾಡಿದಳಾದರೂ ಎಲ್ಲವೂ ನಿರ್ಲಿಪ್ತಳಂತೆ. ಮೊದಲಾದರೆ ಹಕ್ಕು ಚಲಾಯಿಸಿ ಮಾತನಾಡುತ್ತಿದ್ದಳು. ಇಂದು ಏನು ಮಾತನಾಡಲು ಸ್ವರವೇ ಇಲ್ಲ. ಎಷ್ಟೋ ವರ್ಷಗಳ ಬಿರುಕು ಎದ್ದಿದೆ ಎನಿಸಿತು. ಅವನು ಬರ್ತೀನಿ ಕಸ್ತೂರಿ ಎಂದು ಆಫೀಸಿಗೆ ಹೊರಟು ಹೋದ. ಇವಳು ಏನು ಮಾಡುತ್ತಾಳೆ? ನಿರಾಶೆಯಿಂದ ಏನಾದರೂ ಮಾಡಿಕೊಂಡರೆ ಎನಿಸಿತು. ಆಫೀಸಿನಲ್ಲಿ ಕುಳಿತರೂ ಚಿಂತೆ. ಮೇನಕಳ ಹತ್ತಿರ ಮನಸ್ಸು ತೆರೆದಿಟ್ಟು ಹೇಳಿದ. ಅವಳು ಅಷ್ಟು ಸೂಕ್ಷ್ಮನ ರಾಜು ಎಂದಳು. ಅವಳಾಗಿದ್ದಕ್ಕೆ ಆ ಹೊತ್ತಿಗೆ ಧೈರ್ಯದಿಂದ ಎದುರಿಸಿದ್ದಾಳೆ. ಬೇರೆಯವರಾಗಿದ್ದರೆ ರಂಪ ಮಾಡಿಬಿಡುತ್ತಿದ್ದರು. ಸೂಕ್ಷ್ಮ ಮನಸ್ಸಿನವರಾಗಿದ್ದರೆ ಆತ್ಮಹತ್ಯೆ ಮಾಡಿಕೊಂಡು ಬಿಡುತ್ತಿದ್ದರು ಮೇನಕ. ಬಾಳಿನಲ್ಲಿ ಸುಖ ಸಿಹಿಯನ್ನೇ ನೀಡಿದಳು ನನಗೆ. ಆದರೆ ನಾನು ಅವಳಿಗೆ ಎಂಥ ಏಟು ಕೊಟ್ಟು ಬಿಟ್ಟೆ. ಹಲುಬಿದ. ರಾಜು, ಟೇಕ್ ಇಟ್ ಈಸಿ. ಈಗಲೂ ಕಾಲ ಮೀರಿಲ್ಲ. ನಿಮ್ಮಿಬ್ಬರ ಸುಮಧುರ ಬಾಳುವೆಗೆ ನಾನು ಮುಳ್ಳಾಗಲಾರೆ. ನೀನು ಸುಖವಾಗಿರು. ಮೇನಕಳ ಧ್ವನಿ ಗದ್ಗದವಾಯಿತು. ರಾಜೇಂದ್ರ ತಕ್ಷಣ ಎಚ್ಚೆತ್ತುಕೊಂಡ. ನಿನಗೆ ನೋಯಿಸಲು ಈ ಮಾತನಾಡಲಿಲ್ಲ ಮೇನಕ. ಅವಳ ನಿರ್ಧಾರ ಏನಿದೆಯೋ ನೋಡೋಣ ಎಂದ. 2 ದಿನ ಅಪರಿಚಿತರಾಗಿಯೇ ಉಳಿದರು. ಆ ದಿನ ಸಂಜೆ ಅವನು ಮನೆಗೆ ಬಂದಾಗ ಕಸ್ತೂರಿ ತಿಂಡಿ ತಂದು ಡೈನಿಂಗ್ ಟೇಬಲ್ ಮೇಲಿಟ್ಟಳು. ಅವಳು ಕುಳಿತುಕೊಳ್ಳದೆ ಟೇಬಲಿನ ಮೇಲೆ ಒಂದು ಲೆಟರ್ ಇಟ್ಟು ಬೆಡ್ರೂಮಿಗೆ ಹೊರಟು ಹೋದಳು. ಒಂದೇ ಮನೆಯಲ್ಲಿ ಎದುರಿಗೆ ಮಾತನಾಡಬಾರದೆ? ಇದೇನು ವಿಚಿತ್ರ ಎಂದುಕೊಂಡ. ಇಷ್ಟು ದಿನ ನಾನು ನಿಮ್ಮಿಂದ ಒಂದು ವಿಷಯ ಮುಚ್ಚಿಟ್ಟಿದ್ದೆ. ಆದರೆ ಈಗ ಹೇಳುತ್ತೇನೆ. ನಾನು ಓದುತ್ತಿದ್ದಾಗ ನನ್ನ ಸಹಪಾಠಿ ರವಿ ಎನ್ನುವರು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನಗಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗಿದ್ದರು. ಪ್ರತಿಭಾವಂತರಾದ ರವಿಯ ಸ್ನೇಹ ಸಿಗುವುದಕ್ಕಾಗಿ ಹುಡುಗಿಯರು ತಪಸ್ಸು ಮಾಡುತ್ತಿದ್ದರು. ಆದರೆ ರವಿ ನನಗೆ ಒಲಿದಿದ್ದರು. ಆದರೆ ನನ್ನ ಮನ ಅವರನ್ನು ಆ ದೃಷ್ಟಿಯಿಂದ ನೋಡಲಿಲ್ಲ. ಅವರ ಪ್ರೀತಿ ಏಕಮುಖವಾಗಿತ್ತು. ನಾನು ಅವರನ್ನು ತುಂಬ ಗೌರವಿಸಿದ್ದೆ. ಹೀಗಾಗಿ ನಾವು ಒಂದಾಗಲಿಲ್ಲ. ಪ್ರಥಮ ನೋಟದಲ್ಲಿ ಮೆಚ್ಚುಗೆಯಾದ ನೀವು ನನ್ನ ಮನ ಅಪಹರಿಸಿದಿರಿ. ಹೃದಯ ವೀಣೆ ಮೀಟಿದಿರಿ. ನನ್ನ ಬಾಳಿನ ಸಂಗಾತಿಯಾದಿರಿ. ಆದರೆ ಈಗ ನಿಮಗೆ ಮತ್ತೊಬ್ಬ ಸಂಗಾತಿ ದೊರೆತಳು. ಇನ್ನು ನನಗೇನು ಕೆಲಸ? ನೀವು ಒಪ್ಪುವುದಾದರೆ ನನ್ನ ನೆನಪಿನಲ್ಲಿಯೇ ಈಗಲೂ ಅವಿವಾಹಿತರಾಗಿ ದಿನದೂಡುತ್ತಿರುವ ರವಿಗೆ ನಿಮ್ಮ ಸ್ಥಾನ ಕೊಡುತ್ತೇನೆ. ನೀವು ನಿಮ್ಮ ಸ್ನೇಹಿತೆಯನ್ನು ಮದುವೆಯಾಗುವ ಬಗ್ಗೆ ನನ್ನ ಅಭಿಪ್ರಾಯ ಕೇಳಿದಿರಿ.
ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದೋ ನನ್ನ ಉತ್ತರ. ನೀನು ನನ್ನ ಪ್ರಶ್ನೆಗೆ ಕೊಡುವ ಜವಾಬೇ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ. ನನ್ನ ಉತ್ತರ ನಿಮ್ಮಲ್ಲಿಯೇ ಇದೆ. ಏನೆನ್ನುತ್ತೀರಿ? ನಿಮ್ಮ ಕಸ್ತೂರಿ. ಪತ್ರ ಓದಿದ ರಾಜೇಂದ್ರ ದಂಗಾದ. ರೂಮಿಗೆ ಬಂದು ಕಸ್ತೂರಿ, ಏನಿದು ಎಂದು ರೋಷದಿಂದ ಅರಚಿದ. ಕಸ್ತೂರಿ ಕೋಪಗೊಳ್ಳಲಿಲ್ಲ. ಏರುಪೇರಿಲ್ಲದ ಧ್ವನಿಯಲ್ಲಿ ತಣ್ಣಗೆ ನುಡಿದಳು, ನನ್ನಲ್ಲಿ ಸೀತಾಮಾತೆಯನ್ನು ಕಾಣಬಯಸುವ ನೀವು ಶ್ರೀರಾಮಚಂದ್ರನಂತೆ ಇದ್ದೀರಾ ಎಂಬುದನ್ನು ಯೋಚಿಸಿ ಎಂದಳು ನಿರ್ಲಿಪ್ತಳಾಗಿ. ರಾಜೇಂದ್ರ ನಿರುತ್ತರನಾದ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.